ಅಯ್ಯೋ ನಮಗಂತೂ ನಮ್ಮ ದಿವ್ಯ ಎಲ್ಲದಕ್ಕೆ ಒಂಥರ ಮನೇಲಿ ಬೇಜಾರು ಅಂದರೆ ಬೇಜಾರು. ನಮ್ಮ ಮನೆಗಂತೂ ಒಂಥರ ಬೇಕೋ ಅನ್ನಿಸ್ತೈತೆ. ಈಗ ನಿಜವಾಗ್ಲೂ ನಮಗೆ ತುಂಬ ಬೇಜಾರಾಗ್ತೈತೆ ದಿವ್ಯ ಇಲ್ಲದಕ್ಕೆ. ಬಾರಮ್ಮ ದಿವ್ಯ ಹೋಗೋಣ. ಈಗ ಅವಾಗತ್ತು ಏನೋ ಸಿಟ್ಟಲ್ಲಿ ಮಾತಾಡಿದೆ. ಏನೋ ಕಳಿಸ್ಕೊಡಿ, ಕರ್ಕೊಂಡು ಹೋಗ್ತೀನಿ. ಕೆಂಪಿ ಅವರೇ, ಕಳಿಸಲ್ಲ. ಏನು ಹುಡುಗಿನೇನು ಆಟದ ಗೊಂಬೆ ಮಾಡ್ಕೊಂಡಿದ್ಯಾ? ನಿನ್ಗೆ ಹೆಂಗೆ ಬೇಕು ಹಂಗೆ ಆಡ್ಸೋಕ್ಕೆ? ನೀನು ಏನು ತಿಳ್ಕೊಂಡಿದ್ಯಮ್ಮ ನೀನು? ಕಳಿಸಲ್ಲ, ಕಳಿಸಲ್ಲ ಕಣಮ್ಮ, ಕಳಿಸಲ್ಲ, ಹೋಗು. ಅಂಕಲ್, ಏನು ಅಂಕಲ್ ಇದು ಈ ರೀತಿ ಮಾತಾಡ್ತಾ ಇದ್ರಾ? ಯಾಕೆ? ಅಮ್ಮ ಯಾಕಮ್ಮ ಇವ್ರು ಈಗ ಮಾತಾಡ್ತಾ ಇದ್ದಾರೆ? ಏನು ಅಂಕಲ್ ಅಂತೇಳಿ ನಮ್ಮ ಮಾಮನ ಏನು ಕೇಳ್ತೀಯ? ನಿಮ್ಮ ಅಮ್ಮನ ಕೇಳು, ಯಾಕಮ್ಮ ಅವ್ರು ಹಂಗೆ ಮಾತಾಡ್ತಾ ಇದ್ದಾರೆ ಅಂತ. ನಿಮ್ಮಮ್ಮಯ್ಯ ಒಳ್ಳೇದಲ್ಲ. ಅವಳ ಇಷ್ಟ ಸುತ್ಕೊತ್ತೆ. ನಿಮ್ಮಮ್ಮಯ್ಯ ನಿನ್ನ ತಂಗಿನೂ ಕರ್ಕೊಂಬರ್ಬೇಕಾಗಿತ್ತು. ಅಯ್ಯೋ ಅಕ್ಕ, ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಅಯ್ಯೋ ಅವ್ರು ಆ ರೀತಿ ಎಲ್ಲ ಮಾಡೋ ಅಂಥವ್ರಲ್ಲ. ಅಂಕಿರಲಿ ಸಾಕು. ನಿನ್ನ ನ್ಯಾವೇದನಾಗಿದ್ರೆ ಆ ಹುಡುಗಿ ಬಾಳಲ್ಲ. ಯಾಕೆ ಹಿಂಗಾಗೋದು? ನೀನು ನ್ಯಾವ್ಯಾಗ ನೋಡ್ಕೊಂಡಿದ್ರೆ ಕಟ್ಕೊಂಡಿರೋನು ಯಾವಳು ಏನು ಮಾಡೋಕ್ಕಾಗ್ತಿರ್ಲಿಲ್ಲ. ಏನಂಗೆ ಕರ್ಕೊಂಡೋಗಿ ಏನು ತಗ್ಲು ಗೊಂಬೆ ಮಾಡ್ಕೊಂಡಿದ್ರಿ? ಏನಂಗೇನೆ ಹೆಂಗೆ ಬೇಕಂಗೆ ಕುಣ್ಸೋಕ್ಕೆ ಏನು ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ರಿ? ನಾವು ಇದೀವಿ, ಏನೋ ಒಂದಿಟ್ಟು ಹೆಚ್ಚು ಕಮ್ಮಿ ಆಗಿದ್ರಿತ್ತು. ನಿಮ್ಗೆ ಏನು ಮಾಡ್ಬೇಕಾದ್ ಮಾಡ್ಬಿಡ್ತಿದ್ದೆ. ಓಹ್ ಮುಚಾಲೆ ಬಾಯಿ. ಹೋಗಲ್ಲ, ಕಳ್ಸಲ್ಲ, ಹೋಗ ಮಾತಾ ಎದ್ದು. ಇನ್ನು ಮಕ್ಕ ನೋಡಿದ್ರೆ ನನಗೆ ಸೋಪ್ ಬರಲ್ಲ. ಮಾಡೋದು ಒಂದೊಂದಲ್ಲ, ಏನಿಲ್ಲ. ಇವಾಗ ಏನು ಮಾತಾಡೇ ಇಲ್ಲ, ಏನು ಮಾಡೇ ಇಲ್ಲ. ಅಮ್ಮಂಗೆ ಮಾತಾಡ್ತಾರೆ ನೋಡು. ನಾವು ಏನು ಹೇಳಿದ್ವಮ್ಮ? ಏನೋ ಗೊತ್ತಾಗ್ತಿರ್ಲಿಲ್ಲ. ಹಿಂಗಲ್ಲಂದ್ರೆ ಹಿಂಗೆ ಮಾಡಮ್ಮ ಅಂತ ಹೇಳೋದು ಕಷ್ಟನ ಕಿಟ್ಟಣಯ್ಯ? ನೀನೇ ಹೇಳು, ಹಿಂಗೆ ಮಾಡಮ್ಮ, ಹಿಂಗೆ ಈ ರೀತಿ ಇರು. ಈಗ ಇಲ್ಲಿ ಪೇಟೆ ಅಂದಮೇಲೆ ಈ ರೀತಿ ಇರಬೇಕು. ಈಗ ನಮ್ಮ ಹುಡುಗಿ ಇದ್ದಾರಲ್ಲ, ಅವಳು ತುಂಬ ಓದವಳೆ. ಒಳ್ಳೆ ಸ್ಟೈಲ್ ಆಗಿರೋ, ಸ್ಟ್ಯಾಂಡರ್ಡ್ ಆಗಿರೋ ಅಂತಾರು ಎಲ್ಲ ಚೆನ್ನಾಗಿ ಓದಿರೋ ಎಜುಕೇಷನ್ ಹುಡುಗಿಯವರೆಲ್ಲ ಬರ್ತಾರೆ ಅವಳ ಜೊತೆಗೆ. ನಿನ್ಕಾದ್ರೂ ಅದಕ್ಕೇ ಸ್ವಲ್ಪ ಸ್ಟೈಲಿಶ್ ಆಗಿರಮ್ಮ ನೀನು. ಈಗ ಅವ್ರನ್ನು ನೋಡೋಕ್ಕೂ ಯಾರಾದ್ರೂ ಬರ್ತಾ ಇರ್ತಾರೆ. ಅದಕ್ಕೇ ಸ್ವಲ್ಪ ಬದಲಾಗಮ್ಮ. ನಮ್ಮ ಬರೇ ಮಕ್ಕಳೆಲ್ಲ ಬಿಡ್ಕೊಂಡು ಏನೋ ಆಗೈತೆ ಅನ್ನಂಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಂತಾಳೆ. ಅದಕ್ಕೆ ನನಗೆ ಆ್ಯಕ್ಟಿವ್ ಆಗಿರಬೇಕು. ಏನೋ ಹೇಳ್ತೀನಿ, ಎದ್ದೇಳಿಗೆ ಚೆನ್ನಾಗಿ ನಿನ್ನ ಮುಖ ಎಲ್ಲ ತೊಳ್ಕೊಂಡು ಫ್ರೆಶಪ್ ಆಗಮ್ಮ ಅಂತೇಳಿ ಎಲ್ಲ ಹೇಳ್ತೀನಿ. ಒಂಥರ ಏನೋ ಯೋಚನೆ ಮಾಡ್ಕೊಂಡು ಕುಕ್ಕಂತಾಳೆ, ಏನೋ ಕಳ್ಕೊಂಡವಳನ್ನ. ನಮ್ಮ ಮನೆಗೆ ಹೆಂಗಿರ್ಬೋದು ಗೊತ್ತಾ? ಡೈಲಿ 1 kg ಸೇಬು, ಹಾಲು ಎಷ್ಟು ಇರುತ್ತೆ ಕೇಳ್ರಿ ತಿನ್ನೋಕ್ಕೆ. ಹೆಂಗೆ ನೋಡ್ಕೊಂತೀವಿ ನಾವು. ಮನೆಗೆ ಕುಂಬಕ್ಕೆ ಯಾವುದಕ್ಕೂ ಕಮ್ಮಿ ಆಗಿಲ್ಲ. ಇಂಥದಕ್ಕೇನು ಕಮ್ಮಿ ಆಗೈತೆ ಬಿಡಪ್ಪ ಅನ್ನೋ ಮಾತೇ ಇಲ್ಲ. ಮುಚ್ಚಮ್ಮ ಬಾಯಿ. ಮುಚ್ಚಪ್ಪ ಸಾಕು. ಕುಂಬಕ್ಕೆ ಯಾರೂ ಕಮ್ಮಿ ಮಾಡಲ್ಲ ಅಂಬೋದು ಗೊತ್ತು. ಯಾರೇನು ಇವಾಗೇನು ಬಡವರೇನು ಅಂತ ಕಂತ್ರಿಗಳು ತಿಂಬಲ್ಲ. ಎಲ್ಲರೂ ಇವಾಗ ಹಣ್ಣು ಹಂಪಲು ಊಟ ಎಲ್ಲರೂ ತಿನ್ಕೊಂಡೇ ಇರೋದು. ಏನು ತಿಂದ್ರೆ ಏನಕ್ಕೆ ಬಂದಂಗೆ ಗೊಜ್ಜು ಮುದ್ದೆ ಉಮ್ಲೇಳು ನೆಮ್ಮದಿ ಇರ್ಬೇಕು ಹೆಣ್ಮಕ್ಳಿಗೆ. ಗೊಜ್ಜು ಮುದ್ದೆ ಉಮ್ಲೇಳು ಅದನ್ನು ಕೇಳೋದು. ಆ ರೀತಿ ಎಲ್ಲ ಏನೂ ಮಾಡಿಲ್ಲ ಕಿಟ್ಟಣ. ನಾವು ಏನೋ ಹೇಳೋದು ತಪ್ಪ? ಏನೋ ಹೇಳ್ತೀವಿ. ಇದಕ್ಕೇನೋ ಹೇಳ್ತೀಯಮ್ಮ? ನೀನು ಮಾಡಿರೋದಕ್ಕೆ ನೋಡಿ ಎಂತೆಂತ ಮಾಡಿದ್ಯಾ? ನೋಡು. ಹಳ್ಳಿ ಗುಗ್ಗು ನಿನಗೇನು ತಿಳಿಯುತ್ತೆ? ಏನು ತಿಳಿಯಲ್ಲ, ಹೋಗು. ಥೂ, ನಿನ್ನಂತೂ ಏನು ಮದುವೆ ಮಾಡ್ಕೊಂಬಂದು ಏನೋ. ನೀನು ಒಳ್ಳೆವಳಲ್ಲ ಕಣೆ, ಒಳ್ಳೆವಳಲ್ಲ. ನೀಟಾಗಿ ಕೆಲಸ ಮಾಡೋಕ್ಕೆ ಬರಲ್ಲ. ಸಿಟಿ ಸ್ಟೈಲಾಗಿ ಅಡುಗೆ ಮಾಡೋಕ್ಕೆ ಬರಲ್ಲ. ಹಳ್ಳಿ ಗುಗ್ಗು ಕಣೆ, ಹಳ್ಳಿ ಗುಗ್ಗು ಸ್ಟೈಲಿಶ್ ಆಗಿ ಇರೋಕ್ಕೆ ಬರಲ್ಲ. ಇಲ್ಲಿ ನೋಡಿದೆ, ಇವತ್ತು ನನ್ನ ಮಗಳು ಫ್ರೆಂಡ್ ಬರ್ತಾ ಇದ್ದಾರೆ. ಅವಳೆದ್ರಿಗೆ ನೀನು ನಿಂತ್ಕೋಬೇಡ. ಎಲ್ಲಾದರೂ ಮರೆಗಿರು. ಅವ್ರು ಹೋಗೋವರೆಗೂ ನೀನು ಆಚೆ ಬರಬೇಡ. ಆಡ್ಕೊಂತಾರೆ. ಆಡ್ಕೊಂಡು ನಗ್ತಾರೆ ನಿನ್ನಂತವಳು ನೋಡ್ಬಿಟ್ರೆ. ಥೂ. ಇದಕ್ಕೇನು ಹೇಳ್ತೀಯ? ಇದು ನೋಡಿ ಬೋಗ್ಲಾಡ್ ನೀನು. ಸುಮ್ಮನೆ ನಾಟಕ ಆಡ್ಬೇಡ. ಇಂಥವೆಲ್ಲ ಮಾಡಿರೋವು ಇನ್ನೂ ಎಲ್ಲ ಇದ್ದಾವೆ. ಎಲ್ಲ ವಿಡಿಯೋ ಮಾಡಿ ಕಳ್ಸೈತಿ ನಮ್ಮ ದಿವ್ಯಮ್ಮ. ನಿಮ್ಮ ಬಂಡವಾಳ ಎಲ್ಲ ನಮಗೆ ಗೊತ್ತಾಗೈತಿ. ಸುಮ್ಮನೆ ಮಾತಾಡಬೇಡ್ರಿ. ಎಲ್ಲ ನಮಗೆಲ್ಲ ಗೊತ್ತಾಗೈತಿ ನಿಮ್ಮ ವಿಷಯ. ಇದನ್ನ ಯಾವಾಗೆಲ್ಲ ವಿಡಿಯೋ ಮಾಡಿದ್ಲು ಅವಳು? ಇವಳ ಹತ್ರ ಫೋನೇ ಇರಲಿಲ್ವಲ್ಲ. ಹೆಂಗೆ ವಿಡಿಯೋ ಮಾಡಿದ್ಲು? ಇದೆಲ್ಲ ಯಾವಾಗಾಯಿತು? ಯಾಕೆ ದಿವ್ಯಾ ಈ ರೀತಿ ಮಾಡಿದ್ಯಾ? ಏನೋ ಒಂದು ಮನೆಯ ಮೇಲೆ ಒಂದು ಮಾತಾಡಿರ್ತೀವಿ, ಅದನ್ನೆಲ್ಲ ವಿಡಿಯೋ ಮಾಡಿ ಕಳಿಸಿರೋದಾ? ಗೊತ್ತಾಗೋದಿಲ್ವಾ ದಿವ್ಯಾ? ನಿನಗೆ ಬುದ್ಧಿ ಇಲ್ವಾ? ನಮ್ಮ ಅಮ್ಮನಿಗೆ ಕೆಟ್ಟ ಹೆಸರು ಥರ ಕಿರಿತಿನ ಮಾಡೋದು ಬುದ್ಧಿ ಬೇಡವಾ ನಿನಗೆ? ಬುದ್ಧಿನೂ ಐತೆ, ಎಲ್ಲ ಐತೆ ಕಣಪ್ಪ. ಬುದ್ಧಿ ಇರೋದಕ್ಕೆ ಅಂತ ಕೆಲಸ ಮಾಡಿರೋದು. ಬುದ್ಧಿ ಇಲ್ದಾರಾಗಿದ್ರೆ ಅಂಥದ್ದು ಮಾಡ್ತಿರ್ಲಿಲ್ಲ. ಮತ್ತೆ ನಮಗೆಲ್ಲ ಗೊತ್ತಾಗ್ತಿತ್ತೆ ನೀವು ಮಾಡೋದು. ನಾವಿಲ್ಲಿರ್ತೀವಿ, ನೀವು ಪೇಟೆಗಿರ್ತೀರಾ? ದಿನ ಬಂದು ನೋಡೋಕ್ಕಾಗಲ್ಲ. ಅದಕ್ಕೇನೆ ಅದು ನೋಡಿ ಮಾತಾಡ್ರಿ. ನಾವೇನು ಮಾಡೇ ಇಲ್ಲ, ನಾವು ಹಂಗೆ ನೋಡ್ಕೊಂತೀವಿ ಹಿಂಗೆ ನೋಡ್ಕೊಂತೀವಿ ಅಂತೇಳಿ ಬಿಲ್ಡಪ್ ಕೊಡ್ತೀರಲ್ಲ, ಅದನ್ನ ನೋಡಿ ಮಾತಾಡ್ರಿ. ನೀವು ಮಾಡಿರೋದು ಎಂಥ ಕೆಲಸ, ಯಾಕೆ ಹಿಂಗಾಯ್ತು ಅಂತೇಳಿ ನೋಡಿ ಮಾಡಿ ಮಾತಾಡ್ರಿ. ಸುಮ್ಮನೆ ಮಾತಾಡಬೇಡ್ರಿ. ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಇಲ್ಲಿ ಯಾರೂ ಕೇಳಲ್ಲ. ಏನಮ್ಮ ಅದು? ಯಾವಾಗ ವಿಡಿಯೋ ಮಾಡಿದ್ಲು? ಇವಳ ಹತ್ರ ಫೋನ್ ಇರಲಿಲ್ಲ, ಯಾವಾಗ ಮಾಡಿದ್ಲು ಅಂತ. ನಾನೇ ಕೊಟ್ಟಿದ್ದೆ ಫೋನ. ಮಾಡಮ್ಮ ವಿಡಿಯೋ ಮಾಡ್ಕೊಂಡು ಕಳಿಸು ಅಂತ. ಯಾರು ಬಾಯಾಗ ಹೇಳಿರಿ ಯಾರು ನಂಬ್ತಿರ್ಲಿಲ್ಲ. ಈಗ ನೋಡು ನೀನು ಎಷ್ಟು ಡೂಪ್ ಹೇಳ್ತಾ ಇದೀಯಾ. ಸುಮ್ಮನೆ ಬಿಡ್ತಾ ಇದೀಯಾ. ಸುಮ್ಮನೆ ನಾನು ಏನು ಮಾಡಿಲ್ಲ, ನಂಗೆ ಮಾಡ್ಕೊಂಪ್ನಿ ಹೆಂಗೆ ಮಾಡ್ಕೊಂಪ್ನಿ ಅಂತ ಬಿಡ್ತಾ ಇದೀವಿ. ಸುಮ್ಮನೆ ರೈಲ. ನೀನು ಬಿಡೋದೆಲ್ಲ ನಾವು ಕೇಳ್ಕೊಂಡು ಕುಕ್ಕಮಕ್ಕಾಗುತ್ತೆ. ಇವಾಗ ಅದು ನೋಡಿ ನೀನು ಮಾತಾಡು. ನೀನು ಮಾತಾಡೋಕೆ ಮಾಕಿರಲ್ಲ, ಹೋಗ್ತಿಲ್ವ ಸಿಕ್ಕತ್ತೆದ್ದು ಕಳ್ಸಲ್ಲ.
ಏನೇನು ಅದನ್ನ ಸಾಕಕ್ಕೆ ಆಗಲ್ಲ ಅಂದ್ಕೊಂಡು ನಮ್ಮ ಮನೆಗೆ ಇಕ್ಕೊಂಡು ನಾವೇ ನೋಡ್ಕೊಂತೀವಿ ನಡಿ ಎಸ್ಕೆ ಎದ್ದದ್ದ ಓ ಕಳ್ಸಲ್ಲ ನಡಿ ಅದೇನು ಮಾಡ್ಕೊಂತೀರಿ ಮಾಡ್ಕೊಳ್ರಿ. ಅಲ್ಲ ಕಳಿಸ್ರಪ್ಪ. ಇಲ್ಲ ಈ ರೀತಿ ನಾವು ಏನೋ ಮಾತಾಡಿರ್ತೀವಿ ಸಿಟ್ಟಲ್ಲಿ ಅಷ್ಟೇ. ನಮಗೆ ಆಸೆ ಐತೆ ನನ್ನ ಸೊಸೆ ಅನ್ನೋದು ನನಗೆ ಆಸೆ ಐತೆ. ನನ್ನ ಸೊಸೆ ನನಗೆ ಮಾಡ್ರನಾಗಿರ್ಬೇಕು ಅನ್ನೋದು ಆಸೆ. ನಿನಗೆ ಅಂತಾರು ಬೇಕಿದ್ರೆ ಪೇಟೆಗ್ಲಾರು ಬೇಕಿದ್ರೆ ಪೇಟೆಗ್ಲಾರನ್ನೇ ಮದುವೆ ಮಾಡ್ಕೋಬೇಕಾಯ್ತು. ಇಲ್ಲಿ ಯಾಕೆ ಬಂದು ಮದುವೆ ಮಾಡ್ಕೊಂಡು ನೀನು ನೀನು ಈ ಪಾರ್ಟಿ ಅದು ಯಾತ ಮಾಡ್ರನಾಗಿರ್ಬೇಕು ಅಂತ ಹೇಳ್ತೀಯಲ್ಲ ನಿನಗೆ ಅಂತಾಳು ಬೇಕಾಗಿದ್ರೆ ಅಲ್ಲೇ ಮದುವೆ ಮಾಡ್ಕೋಬೇಕಾಯ್ತು ನೀನು. ಇಲ್ಲಿಂದ ಹಳ್ಳಿಗಳಿಂದ ಯಾಕೆ ಮದುವೆ ಮಾಡ್ಕೊಂಡು ಹೋಗ್ಬೇಕಾಯ್ತು ನೀನು ಯಾಕೆ ಮದುವೆ ಮಾಡ್ಕೊಂಡು ಹೋಗ್ಬೇಕಾಯ್ತು? ಹೆಣ್ಣು ಸಿಗ್ದಿಲ್ಲಕ್ಕೆ ಮಾಡ್ಕೊಂಡಿದ್ದಿ ಸುಮ್ಮನೆ ಇಲ್ಲಿ ಬೋಲ್ಡೆ ಬಿಡ್ತಿ ಇಲ್ಲದ. ಓ ನಿಂದು ಎಷ್ಟೈತೆ ಅಷ್ಟು ಮಾಡ್ಕೊಂಡಿರೋದು ಕೈ ಸುಮ್ಮನೆ ಮಾತಾಡಿದ್ವಿ ಅಂದ್ರೆ ಸರಿ ಆಗೋದಿಲ್ಲ. ಹೋಗ್ತಿಲ್ವ ಹಸಿಕೆದ್ದು ಇಂಥ ಮಾಡಬಾರ್ದು ಕಣಮ್ಮವು. ಯಾರೇ ಆಗಲಿ ಬಡವ್ರ ಹೆಣ್ಮಕ್ಳನ್ನ ಕಟ್ಕೊಂಡು ಹೋಗಿ ಈ ರೀತಿ ಅಯ್ಯ ಅನ್ಸೋದು ತಪ್ಪು. ನಿನಗೆ ಮರ್ಯಾದಿಲ್ಲ ನಿನಗೆ. ಅಪ್ಪಗೆ ಇಲ್ಲ ತಲೆಗೆ ತುಂಬಿಬಿಟ್ಟು ನಾನು ಹಂಗೆ ಹಿಂಗೆ ನೋಡ್ಕೊಂತೀನಿ ಅಂತ ಹೇಳಿ ಇವಾಗ ನೋಡಿ ಅದಕ್ಕೆ ಮತ್ತೆ ಯಾವತ್ತೂ ಸಾವುಕಾರಕ್ಕೆ ನೋಡಿ ಆಗ್ಲೇಳಿ ಮಕ್ಕ ನೋಡಾಗ್ಲೇಳಿ ಏನು ಕೊಡಬಾರ್ದು ಅಂಬೋದು. ಬಿಡು ನನ್ನ ಮಕ್ಕಳು ಚೆನ್ನಾಗಿರ್ತಾರೆ ಸಾವುಕಾರಕ್ಕೆ ಐತೆ ಅಂತ ನೋಡಬಾರ್ದು. ನೆಮ್ಮದಿಯಾಗಿರ್ತಾರ ಹೆಣ್ಮಕ್ಳು ಖುಷಿಯಾಗಿರ್ತಾರ ಅಂತ ನೋಡ್ಕೊಡ್ಬೇಕು. ನಮ್ಮ ಅಪ್ಪಗೆ ಹೇಳಿದ್ರೆ ಕೇಳಲಿಲ್ಲ. ಅಲ್ಲ ಇವಾಗ ಕಳಿಸಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಏನಿಲ್ಲ ಇಕ್ಕೆಂತೀರಿ? ಇಕ್ಕೆಂತೀವಿ. ಇಷ್ಟೊಂದು ಹುಡುಗಿ ಏನಾದ್ರು ಮನ್ಸಿಗೆ ಬೇಜಾರು ಮಾಡ್ಕೊಂಡು ಹೆಚ್ಚು ಕಮ್ಮಿ ಆಗಿದ್ರೆ ಏನು ಪಾಡು ಹೇಳು? ಕಳಿಸಲ್ಲ, ಡೈವರ್ಸ್ ಕೊಡಿಸ್ತೀನಿ. ಡೈವರ್ಸ್ ಕೊಡು, ಸವಾಸಲ್ಲ ಇಂಥ ನನ್ನ ಮಕ್ಳ ಜೊತೆಗೆ. ಅಲ್ಲ ನೀನು ನ್ಯಾವೇದಾನಾಗಿದ್ರೆ ಹುಡುಗಿ ಅದ್ರ ಕೆಂಪ್ತಿರ್ಲಿಲ್ಲ. ನೀನು ನ್ಯಾವೇದಾನಲ್ಲ. ನೀನು ಹೇಳ್ಬೇಕಾಯ್ತು ಕಣೋ, ಬೊಗ್ಳ್ಬೇಕಾಯ್ತು. ಯಾಕಮ್ಮ ಹಿಂಗೆ ಮಾಡ್ತೀಯ, ಯಾಕಮ್ಮ ಹಿಂಗೆ ಮಾತಾಡ್ತೀಯ? ಸುಮ್ಕಿರಮ್ಮ, ನೀನು ಬುದ್ಧಿ ಐತೆ ಇಲ್ವ ಅಂತ ನಿಮ್ಮ ಅಮ್ಮನ ಯಾಕೆ ಸೂಕ್ತಿದ್ದು ಸುಮ್ಕಾಗಾಳು. ನಿಮ್ಮ ಅಮ್ಮಗೆ ಬುದ್ಧಿ ಇಲ್ಲ. ಅದೇಮ್ಮ ಇವನು ಓತಿಕ್ಯಾತ್ನಂತ ಇವನು ಓತಿಕ್ಯಾತ್ ಸರಿಯಾಗಿದ್ದಿದ್ರೆ ಸರಿಯಾಗೋದು. ಇದು ಒಳ್ಳೆ ಲಾಪಂಗಡ್ದಂಗೆ ಆಡುತ್ತಿ. ನಿಮ್ಮ ಅಮ್ಮನ ಮಾತು ಕೇಳ್ಕೊಂಡು ನಿಮ್ಮ ಅಮ್ಮ ಇನ್ನಂಗೆ ಲಾಪಂಗಡ್ದಂಗೆ ಆಡ್ತೀಯಲ್ಲ. ಎಲ್ಲೇ ಹೋಗಾಲೆ ಎದ್ದ ಸಿಕ್ತಿ ನಡಿಯಲ್ಲ. ಓತಿಕ್ಯಾತ್ ಇದ್ದಂಗೆ ಈಗ ನೀನು ಮಾತಾಡ್ತಾನೆ ಇಲ್ಲಿ. ಹೋಗಾಲೆ ಕಳ್ಸಲ್ಲ ನಡಿಯಲ್ಲ ಎದ್ದ ಸಿಕ್ಕಿ. ಯಪ್ಪ ಕಳ್ಸಪ್ಪ ಅತ್ತ ಸಿಕ್ಕಿ. ಇವ್ರನ್ನೇನು ಕುಡಿಸ್ಕೊಂಡು ಮಾತಾಡಲಿಲ್ಲ ನಡಿಯ ಸಿಕ್ಕಿ ಎದ್ದು. ನಮ್ಮ ಮನೆಗೆ ಕುಕ್ಕಾಬೇಡ ಲೋಪರ್ ನನ್ನ ಮಕ್ಳ. ಇನ್ನು ಯಾವ ಮಾಕಿಕ್ಕೊಂಡು ನಾ ಕರ್ಕೊಂಡು ಹೋಗ್ತೀವಿ ಅಂತ ಬಂದಿದ್ರ? ಸರಿಯಾಗಿ ಮಾತಾಡೋ, ಮರ್ಯಾದೆ ಕೊಟ್ಟು ಮಾತಾಡೋ. ಏನು ಹಂಗೆ ಮಾತಾಡ್ತಾ ಇದೆಯಾ? ಓತಿಕೇತ ಅದೇನು ಹಂಗೆ ನನ್ನ ಮಾತುಗಳು? ನಾ ಹಂಗೆ ಕಣಲ್ಲ ಮಾತಾಡೋದು. ನಾನು ಹಂಗೆ ಕಣೋ ಮಾತಾಡೋದು. ನಾನು ಇವತ್ತಲ್ಲ, ನಾನು ಯಾವತ್ತಿಂದಲ್ಲ ನಾನು ಹಂಗೆ ಕಣಲ್ಲ ಮಾತಾಡೋದು. ಏನು ಮಾಡ್ತಿಲ್ಲ ಬೇಕಪ್ಪ? ಏನು ಮಾಡ್ತಿಲ್ಲ ಓತಿಕ್ಯಾತ್ ಅಂತ ಅನ್ಸ್ಯಾಡ ನನ್ನ ಮಗನೇ ಬಾರಲ್ಲ ಹೇಳ್ತೀನಿ. ಏನು ಮಾತು ನನ್ನ ಏನು ಅಂಬೋದು ನೀನು? ನಾನು ಕೊಟ್ಟು ಬಂದ್ರಿ ಏನಿಲ್ಲ ಅಣ್ಣ ಶೇಟ್ನಿ ಇಲ್ಲ ತೆಗೆದು ಕಾಪಾಡಕ್ಕೆ ಹೊಡೆದ್ಬಿಟ್ಟಿದ್ದೆ ಅಂದ್ರೆ ಹೊಲ್ದಲ್ಲಿ ಕಳಿಸ್ಕೊಂಡು ಸಿಕ್ಬಿಡ್ಬೇಕು. ಓ ನೀನು ನ್ಯಾವೇದಾನ ಹಿಂಗೆ ಯಾಕೆ ಮಾಡ್ತಿದ್ದಲ್ಲ ನೀನು? ಒಳ್ಳೆನಲ್ಲ ನೀನು. ನಡಿಯಲ್ಲ ಎದ್ದ ಸಿಕ್ಕಿ ಕಳ್ಸಲ್ಲ ಅಂತ ಅಂದ್ರೆ ನೀನು ಯಾಕೆ ಕಳ್ಸಲ್ಲ ಅಂತ? ಕಳ್ಸಲ್ಲ ಅದೇನು ಮಾಡ್ಕೆ ಹೋಗೋದು? ಯಾರನ್ನ ಕರ್ಕೊಬ ಹೇಳ್ತೀನಿ. ಮಾತಾಡ ಈ ಅಧಿಕಾರ ಐತೆ ಮತ್ತು ಮ್ಯಾಮ್ನಾಗಿ. ಕೇಳ್ತಾನೆ ನಮ್ಮ ಅಯ್ಯಪ್ಪ ಹಂಗೆ ಮತ್ತು ಮಾತಾಡೋದು. ನೋಡಿ ಇಷ್ಟೊಂದೆಲ್ಲ ಮಾಡಿದ್ರಿ. ಇದೆಲ್ಲ ಐತೆ ವಿಡಿಯೋಸ್. ಇದೆಲ್ಲ ಐತೆ ಕಣಮ್ಮ ವಿಡಿಯೋ. ನೋಡು ನಿನ್ನ ಕಣ್ಣಾರೆ ನೋಡು. ಏನು ನಾವೇನು ಸುಳ್ಳು ಹೇಳಿದ್ರಿ? ನಮಗೆ ಗೊತ್ತಿಲ್ದಲ್ಲೇ ಮಾಡ್ಯಾವಳೆ. ನಮಗೆ ಗೊತ್ತಿದ್ರೆ ಹಿಂಗೆ ಯಾಕೆ ಆಗೋದು? ಇವಾಗ ಏನು ಆಗೋದಾಗಾಯ್ತು, ಕಳಿಸ್ಕೊಡ್ರಿ, ಕ್ಷಮಿಸ್ಬಿಡ್ರಿ. ಇನ್ಮೇಲಿಂದ ಏನು ತಪ್ಪಾಗ್ದಿಲ್ದಂಗೆ ನೋಡ್ಕೊಂತೀವಿ. ಒಂದು ಕಲ್ಸತಿ ಕೆಟ್ಟು ಬಂದೈತೆ ಅಂದ್ರೆ ಅಷ್ಟೇ. ನಮ್ಮ ಅಮ್ಮನ ಏನಂಬತ್ತು ಕೇಳ್ರಿ ಬಂದ್ರು ಕರ್ಕೊಂಡು ಹೋಗ್ರಿ. ಅದು ಬರೋಲ್ಲ ಅಂತೈತಿ. ಬಾ ಹೋಗೋಣ ದಿವ್ಯಾ, ಯಾಕೆ ಇಲ್ಲೇ ಇರ್ತೀಯಾ? ಬಾರಮ್ಮ ಹೋಗೋಣ ಬಾ. ಏನೋ ಸಿಟ್ಟಾಗಿ ಮಾತಾಡಿರ್ತೀನಿ ಪಟ್ ಅದನ್ನೂ ಅಂಬಲ್. ಬಾ ಹೋಗೋಣ. ಬಾರಮ್ಮ. ಇಲ್ಲ ನಾನು ಬರೋಲ್ಲ, ನನಗೆ ಹೋಗೋಕ್ಕೆ ಇಷ್ಟ ಇಲ್ಲ. ಅಕ್ಕ ಮಾವ ನನಗೆ ಹೋಗೋಕ್ಕೆ ಇಷ್ಟ ಇಲ್ಲ, ನಾನು ಹೋಗಲ್ಲ. ಅಲ್ಲಿಗೆ ಹೋದ್ರೆ ನನಗೆ ಮನಸ್ಸೇ ಸರಿ ಇರೋದಿಲ್ಲ. ಇಲ್ಲ ಹೋಗೋಕ್ಕಾಗಲ್ಲ ನನಗೆ. ಅಲ್ಗೊಂಥರ ಯಾಕೋ ಎದೆ ಹಿಡ್ದು ದಬ್ದಂಗೆ ಆಗುತ್ತೆ. ಹೋಗೋಕ್ಕಾಗಲ್ಲ, ನಾನು ಹೋಗಲ್ಲ. ನನಗಲ್ಲಿ ಅಡ್ಜಸ್ಟ್ ಆಗಲ್ಲ. ಹಳ್ಳಿ ವಾತಾವರಣನೇ ಇಷ್ಟ, ಹಳ್ಳಿಲಿ ಇರ್ಬೇಕಂತ ನನಗೆ ಆಸೆ. ನನಗೆ ಪೇಟೆ ಇಷ್ಟ ಆಗಲ್ಲ, ಪೇಟೆಗಿರೋಕ್ಕಾಗಲ್ಲ ನನಗೆ. ಅವಳು ಬರಲ್ಲ ಅಂತಾಳೆ, ನಾವು ಬಲವಂತ ಮಾಡಿ ಕಳ್ಸೋಕ್ಕಾಗಲ್ಲ. ಎದ್ದೋಗ್ರಿ. ಸರಿ ಆಯ್ತು ಹೇಳ್ಬಿಡು. ಇನ್ನು 2 ದಿನ ಇರಲಿ ಅವಳು. ಅವಳಿಗೆ ಮನಸ್ಸು ಚೇಂಜ್ ಆಗುತ್ತೆ. ಅವಾಗ ಎಲ್ಲರೂ ಅಂತಾರಲ್ಲ, ಈಗ ಈ ಮನೆ ಎಷ್ಟು ದಿನ ಇರುತ್ತೆ? ಇಷ್ಟು ದಿನ ಇರುತ್ತೆ ಇವಳು ಕೆಂಪಿ ಇರೋವರೆಗೂ ಇರ್ತಾಳೆ. ಇಲ್ಲೇ ನಮ್ದಿಲ್ದಾರೆ ಯಾರಾದರೂ ಇರ್ತಾರ? ಇಲ್ಲೂ ನಿಮ್ಮ ಕೆಂಪಿ ಇರೋರ ಅತ್ತೆ ಮಾವ ಅವ್ರ ಹೆಣ್ಮಕ್ಳು ಎಲ್ಲ ಇರ್ತಾರೆ. ಯಾರಾದರೂ ಬಂದಾಗ ಅವಾಗ ಗೊತ್ತಾಗುತ್ತೆ ಅವಳಿಗೆ. ಏನೋ ಬಂದು ಕರಿಯಕ್ಕೆ ಬಂದ್ವಲ್ಲ ಅದಕ್ಕೆ. ನೋಡಿ ವಯಸ್ಸು ಕೇಳ್ತೀನಿ. ಇಲ್ಲಿ ಕುಕ್ಕರ್ಸೇ ಬಿಡ್ರಿ ನಮ್ಮ ಮುಂದೆ. ನಿಮ್ಮ ಅಕ್ಕ ನೋಡಿದ್ರೆ ನನಗೆ ಸೋಬೋದಲ್ಲ. ಕರಿಯಕ್ಕೆ ಬಂದವರೇ ಕರ್ಕೊಂಡು ಹೋಗ್ತೀವಿ ಅಂತ ನಾಟಕ ಆಡ್ಕೊಂಡು ಎಮ್ಗೆಲ್ಲ ತೋರಿಸಿದ್ಕೆ ಇವಾಗ ಶಾಕ್ ಆಯಿತು. ಇನ್ನೂ 1-2 ದಿವಸ ಇರಲಿ, ನಾವು ಡೈವರ್ಸ್ ಕೊಡಲ್ಲ ಅಂತ ಹೋಗ್ತಾ ಇದ್ದಾರೆ. ನೋಡೋಣ ಅದಲ್ಲಿ ಏನಾಗುತ್ತೆ ಅಂತೇಳಿ ನೋಡ್ತಾ ಇರಿ. ಏನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಟಾಟಾ, ಬೈ ಬೈ, ಸಿ ಯು.